ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳದಲ್ಲಿ ಹೊಸ ಅಭಿಯಾನವೊಂದು ಶುರುವಾಗಿದೆ. ಸಂಘದ ಸದಸ್ಯರು ಸೌಜನ್ಯಗೆ ನ್ಯಾಯ ಸಿಗೋವರೆಗೆ ಸಾಲ ಕಟ್ಟಲ್ಲ ಅಂತ ಕಿರಿಕ್ ಮಾಡ್ತಿದ್ದಾರೆ. ಹಾಗಾದ್ರೆ ಸಂಘದ ಸದಸ್ಯರ ಆರೋಪಗಳೇನು? ಸಾಲ ವಸೂಲಿಗೆ ಬಂದಾಗ ಜನ ಮಾಡ್ತಿರೋದು ಏನು ಗೊತ್ತಾ? ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಎಷ್ಟು ಸದಸ್ಯರಿದ್ದಾರೆ? ಸಂಘದ ಕಡೆಯಿಂದ ನೀಡಿರೋ ಒಟ್ಟು ಸಾಲ ಎಷ್ಟು? ಸಂಘದಲ್ಲಿ ಬಡ್ಡಿ ದರ ಎಷ್ಟಿದೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧರ್ಮಸ್ಥಳ ಸಂಘದ ಸದಸ್ಯರು ಸಾಲ. ಧರ್ಮಸ್ಥಳ ಸ್ವಸಹಾಯ ಸಂಘ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಒಂದು ಭಾಗವಾಗಿದೆ. ಇದರಲ್ಲಿ ಒಟ್ಟು 6,56,623 ಗುಂಪುಗಳಿದ್ದು ಅವುಗಳಲ್ಲಿ 54,62,295 ಮಂದಿ ಸದಸ್ಯರಿದ್ದಾರೆ. ಈ ಸದಸ್ಯರ ಒಟ್ಟು ಸಾಲದ ಮೊತ್ತ ಬರೋಬ್ಬರಿ 24,141 ಕೋಟಿ ರೂಪಾಯಿಯಷ್ಟಿದೆ. ಅದೇ ರೀತಿ ವಾರ ವಾರ ಸದಸ್ಯರು ಉಳಿತಾಯ ಅಂತ ಸಣ್ಣ ಮೊತ್ತದ ದುಡ್ಡು ಸ್ವೀಕರಿಸಲಾಗುತ್ತೆ. ಈಗ ಎಲ್ಲಾ ಸಂಘಗಳ ಒಟ್ಟು ಸದಸ್ಯರ ಉಳಿತಾಯದ ಮೊತ್ತ 3,869 ಕೋಟಿ ರೂಪಾಯಿಯಷ್ಟಿದೆ. ಸಾಲ ಕೊಡೋದು ಎಲ್ಲಿಂದ? ಧರ್ಮಸ್ಥಳ ಸಂಘದಲ್ಲಿ ಸಾಲ ಕೊಡೋದು ಮಂಜುನಾಥನ ಸನ್ನಿಧಿಯಿಂದ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸಾಲ ಕೊಡೋದು ದೇವಸ್ಥಾನದಿಂದಲ್ಲ, ಬದಲಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಪ್ರಮುಖ 6 ಬ್ಯಾಂಕ್ಗಳ ಸಹಾಯದೊಂದಿಗೆ ಶುರು ಮಾಡಲಾಗಿತ್ತು. ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, IDBI ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಜೊತೆ ಟೈಅಪ್ ಮಾಡಿಕೊಂಡು ಈ ಯೋಜನೆ ಶುರು ಮಾಡಲಾಗಿತ್ತು. ಈ ಬ್ಯಾಂಕ್ಗಳಿಂದ ಸಂಘದ ಸದಸ್ಯರಿಗೆ ಸಾಲ ಸೌಲಭ್ಯ ದೊರೆಯುತ್ತೆ. ಹೆಚ್ಚು ಬಡ್ಡಿ ವಸೂಲಿ ಮಾಡಲಾಗ್ತಿದ್ಯಾ? ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಹೆಚ್ಚು ಬಡ್ಡಿ ವಸೂಲಿ ಮಾಡಲಾಗ್ತಿದೆ ಅಂತ ಜನ ಕೂಡ ಆರೋಪಿಸ್ತಿದ್ದಾರೆ. ಸದ್ಯ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ 13.5%, ಅದೇ ರೀತಿ ಉಳಿದ ಜಿಲ್ಲೆಗಳಲ್ಲಿ 14% ಬಡ್ಡಿ ವಸೂಲಿ ಮಾಡಲಾಗ್ತಿದೆ. ಬಡ್ಡಿನೇ ಜಾಸ್ತಿ ಇದೆ, ಅದರ ಜೊತೆಗೆ ಬಿಸಿ ಸೇವಾ ಶುಲ್ಕ ಅಂತಲೂ ದುಡ್ಡು ಕಟ್ಟಾಗುತ್ತೆ ಅನ್ನೋದು ಸಂಘದ ಸದಸ್ಯರ ಆರೋಪವಾಗಿದೆ. ಇದನ್ನ ಪ್ರಶ್ನಿಸಿದ್ರೆ ಬಿಸಿ ಸೇವಾ ಶುಲ್ಕ ಅಂದ್ರೆ ಸಂಘದ ನಿರ್ವಹಣಾ ವೆಚ್ಚ. ಸಂಘದಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಡೋದು ಬೇಡವಾ ಅನ್ನೋದು ಸಂಘದ ಸಿಬ್ಬಂದಿ ವಾದವಾಗಿದೆ. ಸಾಲ ನೀಡಬೇಕಾದ್ರೆ ಇನ್ಶೂರೆನ್ಸ್ ಕಡ್ಡಾಯ. ಧರ್ಮಸ್ಥಳ ಸಂಘದಲ್ಲಿ ಸದಸ್ಯರು ಮತ್ತವರ ಕುಟುಂಬಸ್ಥರ ಆರೋಗ್ಯ ಕಾಪಾಡಲು ಆರೋಗ್ಯ ವಿಮೆ, ಸಂಪೂರ್ಣ ವಿಮೆಯಂತಹ ಹಲವು ವಿಮೆಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಆಸಕ್ತ ಸದಸ್ಯರು ವರ್ಷಕ್ಕೆ 2,000 ರೂಪಾಯಿ ಕಟ್ಟಿ ಈ ವಿಮೆ ಮಾಡಿಸಿಕೊಳ್ಳಬಹುದು. ಆದರೆ ಸಾಲ ಪಡೆಯಬೇಕಾದ್ರೆ ಇನ್ಶೂರೆನ್ಸ್ ಪಡೆಯೋದು ಕಡ್ಡಾಯವಾಗಿದೆ. ಯಾಕಂದ್ರೆ ಬ್ಯಾಂಕ್ ಕಡೆಯಿಂದ ಸಂಘಕ್ಕೆ ಬರುವ ಸಾಲ ಒಬ್ಬ ಸದಸ್ಯರಿಗೆ ಆಗಿರೋದಿಲ್ಲ, ಬದಲಾಗಿ ಇಡೀ ಗ್ರೂಪ್ಗೆ ನೀಡುವ ಸಾಲವಾಗಿರುತ್ತೆ. ಅದರಲ್ಲಿ ಸಾಲ ಪಡೆದ ವ್ಯಕ್ತಿ ಸಾವನ್ನಪ್ಪಿದ್ರೆ ಇಡೀ ಸಂಘದ ಉಳಿದ ಸದಸ್ಯರಿಗೆ ಸಮಸ್ಯೆ ಆಗುತ್ತೆ. ಅವರೆಲ್ಲರೂ ಸೇರಿ ಆ ಸಾಲ ತೀರಿಸಬೇಕಾಗುತ್ತೆ. ಹೀಗಾಗಿ ಪ್ರಗತಿ ರಕ್ಷಾ ಅನ್ನೋ ಆರೋಗ್ಯ ಮತ್ತು ಜೀವ ವಿಮೆಯನ್ನು ಮಾಡಿಸೋದು ಕಡ್ಡಾಯವಾಗಿದೆ. ಒಂದ್ ವೇಳೆ ಸಾಲ ಪಡೆದವರು ಸಾವನ್ನಪ್ಪಿದ್ರೆ ಅವರ ಹೆಸರಲ್ಲಿರೋ ಜೀವ ವಿಮೆಯ ಮೂಲಕ ದುಡ್ಡು ತೆಗೆದು ಅದರಲ್ಲಿ ಸಾಲದ ದುಡ್ಡು ಕಟ್ ಮಾಡಲಾಗುತ್ತೆ. ಉಳಿದ ದುಡ್ಡನ್ನು ಮೃತ ಸದಸ್ಯರ ಕುಟುಂಬಕ್ಕೆ ನೀಡಲಾಗುತ್ತೆ. ಇವೆಲ್ಲದರ ಜೊತೆಗೆ LIC ಪಾಲಿಸಿ ಮಾಡಿಸೋದು ಕೂಡ ಕಡ್ಡಾಯ ಮಾಡಲಾಗಿದೆ. ಕ್ಯಾಶ್ ಮೂಲಕವೇ ದುಡ್ಡು ಸಂಗ್ರಹ. ಧರ್ಮಸ್ಥಳ ಸಂಘದಲ್ಲಿ ಸಾಲ ವಸೂಲಿ ಮಾಡುವಾಗ ನಗದು ರೂಪದಲ್ಲೇ ನೀಡಬೇಕು. ನಮ್ಮ ಅಕೌಂಟ್ನಲ್ಲಿ ದುಡ್ಡು ಇದ್ರು, ಡಿಜಿಟಲ್ ಪೇಮೆಂಟ್ ಮಾಡೋಕೆ ರೆಡಿ ಇದ್ರೂ ಸಾಲ ಕಟ್ಟುವಾಗ ನಗದು ರೂಪದಲ್ಲೇ ಕಟ್ಟಬೇಕು. ಡಿಜಿಟಲ್ ಸೌಲಭ್ಯ ಯಾಕೆ ಮಾಡಿಲ್ಲ ಅನ್ನೋದು ಸದಸ್ಯರ ಪ್ರಶ್ನೆ ಆಗಿದೆ. ಅಷ್ಟೇ ಅಲ್ಲ, ಬುಕ್ನಲ್ಲಿ ಎಂಟ್ರಿ ಮಾಡೋದು ಬಿಟ್ರೆ ನಾವು ದುಡ್ಡು ಕಟ್ಟಿದ್ದಕ್ಕೆ ಯಾವುದೇ ದಾಖಲಾತಿ ಇರೋದಿಲ್ಲ. ಧರ್ಮಸ್ಥಳ ಮತ್ತು ಸಂಘದ ಹೆಸರಲ್ಲಿ ಮೋಸ ಮಾಡಲಾಗ್ತಿದೆ ಅಂತ ಕೂಡ ಆರೋಪಿಸ್ತಿದ್ದಾರೆ. ಸೌಜನ್ಯ ನೆಪವೊಡ್ಡಿ ಸಾಲ ಕಟ್ಟಲು ನಿರಾಕರಣೆ. ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಕೆಲ ಭಾಗಗಳಲ್ಲಿ ಈ ರೀತಿ ವಿವಿಧ ಕಾರಣಗಳನ್ನು ನೀಡಿ ಸಾಲ ಕಟ್ಟಲು ಸದಸ್ಯರು ನಿರಾಕರಿಸುತ್ತಿದ್ದಾರೆ. ಇಷ್ಟೆಲ್ಲ ಸಾಲದ್ದು ಅಂತ ಇನ್ನು ಕೆಲವರು ಸೌಜನ್ಯಗೆ ನ್ಯಾಯ ಸಿಗೋವರೆಗೂ ಸಾಲ ಕಟ್ಟಲ್ಲ ಅಂತ ವಾದಿಸ್ತಿದ್ದಾರೆ. ಸಾಲ ವಸೂಲಿಗೆ ಮನೆಗೆ ಹೋದ್ರೆ ಬೈದು ವಾಪಸ್ ಕಳಿಸ್ತಿದ್ದಾರೆ. ಜೊತೆಗೆ ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಲಾಗ್ತಿದೆ.
ದುಡ್ಡು ಕೊಡಲ್ಲ, ಏನ್ ಮಾಡೋಕ್ಕಾಗುತ್ತೋ ಮಾಡ್ಕೊಳ್ಳಿ ಅಂತ ಸವಾಲ್ ಹಾಕ್ತಿದ್ದಾರೆ. ತಾವು ಸಾಲ ಕಟ್ಟದೆ ಬೇರೆಯವರಿಗೂ ಸಾಲ ಕಟ್ಟಬೇಡಿ ಅಂತ ಸಂದೇಶ ರವಾನಿಸಲಾಗ್ತಿದೆ. ಸೌಜನ್ಯ ಕೇಸ್ ಆಗಿ ಈಗಾಗಲೇ 12 ವರ್ಷ ಕಳೆದೋಗಿದೆ. ಆದ್ರೆ ಈಗ ಜನ ಸಂಘ ಸೇರಿ ಲಕ್ಷಗಟ್ಟಲೆ ಸಾಲ ಮಾಡಿ ಸೌಜನ್ಯ ಕೇಸ್ನ ನೆಪವೊಡ್ಡಿ ದುಡ್ಡು ಕಟ್ಟಲ್ಲ ಅಂತ ಖ್ಯಾತೆ ತೆಗಿತಿದ್ದಾರೆ. ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದರೂ ಧರ್ಮಸ್ಥಳ ಸಂಘದಲ್ಲಿ ಸಾಲ ಮಾಡಿದ್ದೀರಾ? ಸಾಲ ಮಾಡಿ ವಾಪಸ್ ಕೊಡಲ್ಲ ಅನ್ನೋದು ಸರಿನಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.